ದಿನದಿಂದ ದಿನಕ್ಕೆ ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಅಡುಗೆ ಎಣ್ಣೆಯ ಬೆಲೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಜನಸಾಮಾನ್ಯರು ಅಡುಗೆ ಎಣ್ಣೆ ಖರೀದಿ ಮಾಡುವ ಮುನ್ನ 10 ಬಾರಿ ಯೋಚನೆ ಮಾಡುವ ಕಾಲ ಇದೀಗ ನಮ್ಮ ದೇಶಕ್ಕೆ ಎದುರಾಗಿದೆ. ಇದೇ ರೀತಿ ಮುಂದುವರೆದರೆ ನಾವು ಕಷ್ಟಪಟ್ಟು ದುಡಿದ ಹಣವೆಲ್ಲವೂ ಕೂಡ ಅಡುಗೆ ಎಣ್ಣೆಗೆ ಸಾಲುವುದಿಲ್ಲ. ಹೌದು, ನಾವು ಊಟ ಮಾಡುವ ಯಾವುದೇ ಒಂದು ಅಡುಗೆ ಕೂಡ ಎಣ್ಣೆ ಇಲ್ಲದೆ ಆಗುವುದಿಲ್ಲ. ಪ್ರತಿಯೊಂದು ಅಡುಗೆಗೂ ಕೂಡ ಎಣ್ಣೆಯ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಇದರ ಬೆಲೆ ಗಗನ ಮುಟ್ಟಿರುವಾಗ ಜನಸಾಮಾನ್ಯರ ತಲೆಕೆಡುವ ಪರಿಸ್ಥಿತಿ ಇದೀಗ ರಾಜ್ಯಕ್ಕೆ ಎದುರಾಗಿದೆ. ಇಂತಹ ಸಂದರ್ಭಗಳಲ್ಲಿ ಜನಸಾಮಾನ್ಯರ ತಲೆಯ ಮೇಲಿನ ಭಾರವನ್ನು ಕಡಿಮೆ ಮಾಡಲು ಅಡುಗೆ ಎಣ್ಣೆಯ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಿ ದೇಶದ ಜನತೆಗೆ ಬಂಪರ್ ಗುಡ್ ನ್ಯೂಸ್ ನೀಡಿದೆ. ಬನ್ನಿ, ಹಾಗಾದರೆ ಪ್ರತಿ ಲೀಟರ್ ಅಡುಗೆ ಎಣ್ಣೆ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಮತ್ತು ಯಾವಾಗಿನಿಂದ ಈ ಬೆಲೆ ನಿಗದಿಯಾಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ. ಸ್ನೇಹಿತರೆ, ಅಡುಗೆ ಎಣ್ಣೆ ಗ್ರಾಹಕರಿಗೆ ಸಮಾಧಾನಕರ ಸುದ್ದಿಯೊಂದು ಇದೀಗ ಬಂದಿದೆ. ಎಣ್ಣೆ ಬೀಜ ಬೆಳೆಗಳ ಬಿತ್ತನೆ ಕಡಿಮೆಯಾಗಿದೆ ಎಂಬ ವರದಿಗಳ ಮಧ್ಯೆ ಖಾದ್ಯ ತೈಲದ ಬೆಲೆಗಳು ಕುಸಿದಿವೆ. ವರದಿಯ ಪ್ರಕಾರ ಮಲೇಷ್ಯಾ ವಿನಿಮಯ ಕೇಂದ್ರದ ಕುಸಿತದಿಂದಾಗಿ ಹೆಚ್ಚಿನ ದೇಶೀಯ ಎಣ್ಣೆ ಬೀಜಗಳ ಬೆಲೆಗಳು ದೇಶದ ಎಣ್ಣೆ ಬೀಜ ಮಾರುಕಟ್ಟೆಯಲ್ಲಿ ಕುಸಿದಿವೆ. ಪ್ರತಿ ತಿಂಗಳು ಮಾರುಕಟ್ಟೆಗೆ ಹೊಸ ಸಾಸಿವೆ ಬೆಳೆ ಬರುವ ಸಾಧ್ಯತೆ ಇರುವುದರಿಂದ ಸಾಸಿವೆ ಎಣ್ಣೆ ಮತ್ತು ಎಣ್ಣೆ ಕಾಳುಗಳ ಬೆಲೆ ಕುಸಿದಿದೆ ಎಂದು ಮಾರುಕಟ್ಟೆಯ ಮೂಲಗಳು ತಿಳಿಸಿವೆ. ಇತ್ತೀಚಿನ ದಿನಗಳಲ್ಲಿ ಕಡಲೆಕಾಯಿ ಮತ್ತು ಹತ್ತಿ ಬೀಜದ ಕೋಕ್ ಬೆಲೆಯಲ್ಲಿ ಸುಧಾರಣೆ ಕಂಡುಬಂದಿದೆ. ಎಲ್ಲ ರಾಜ್ಯಗಳಲ್ಲಿ ಈ ಎಣ್ಣೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ 15 ರಿಂದ 20 ರೂಪಾಯಿಗಳಷ್ಟು ಸುಧಾರಿಸಿದ್ದು, ಇದರಿಂದಾಗಿ ಈ ಎಣ್ಣೆ ಕಾಳುಗಳ ಖಾದ್ಯ ಎಣ್ಣೆಯ ಬೆಲೆಗಳು ಕುಸಿದಿವೆ. ಇದು ನೆಲಗಡಲೆ ಎಣ್ಣೆ ಮತ್ತು ಹತ್ತಿ ಬೀಜದ ಎಣ್ಣೆಯ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಸೋಯಾಬೀನ್ ಡಿಗಮ್ ಎಣ್ಣೆಯ ಆಮದು ವೆಚ್ಚ ಪ್ರತಿ ಕೆಜಿಗೆ 102 ರೂಪಾಯಿ. ಆದರೆ ಹಣದ ಕೊರತೆಯಿಂದಾಗಿ ಆಮದುದಾರರು ಈ ಎಣ್ಣೆಯನ್ನು ಬಂದರುಗಳಲ್ಲಿ ಕೆಜಿಗೆ ಸುಮಾರು 97 ರೂಪಾಯಿಗಳಿಗೆ ಮಾರಾಟ ಮಾಡುತ್ತಿದ್ದಾರೆ. ಈ ಕಡಿಮೆ ಬೆಲೆಗೆ ಮಾರಾಟ ಮಾಡುವುದರಿಂದ ಸೋಯಾಬೀನ್ ಎಣ್ಣೆಯ ಬೆಲೆಗಳು ಕುಸಿಯುತ್ತಿವೆ. ಮಲೇಷ್ಯಾ ವಿನಿಮಯ ದರ ಕುಸಿತದ ಜೊತೆಗೆ ಹೆಚ್ಚಿನ ಬೆಲೆಗೆ ಖರೀದಿದಾರರ ಕೊರತೆಯಿಂದಾಗಿ ಸಿಪಿಒ ಮತ್ತು ಪಾಮೋಲಿನ್ ಎಣ್ಣೆಯ ಬೆಲೆಗಳು ಸಹ ಕುಸಿದವು. ಈ ತೈಲಗಳ ಬೆಲೆಗಳು ಮಾತ್ರ ಹೆಚ್ಚೆಂದು ಉಲ್ಲೇಖಿಸಲಾಗುತ್ತಿದೆ. ವಾಸ್ತವದಲ್ಲಿ ಖರೀದಿದಾರರ ಕೊರತೆ ತುಂಬಾ ಇದೆ. ಎಣ್ಣೆ ಬೀಜಗಳ ಬೆಲೆಗಳು ಹೀಗಿವೆ. ಪ್ರತಿ ಕ್ವಿಂಟಾಲ್ ಸಾಸಿವೆ ಎಣ್ಣೆ ಕಾಳುಗಳು 6,550 ರಿಂದ 6,600, ಕಡಲೆಕಾಯಿ 5,850 ರಿಂದ 6,175, ನೆಲಗಡಲೆ ಎಣ್ಣೆ ಗಿರವಿ ವಿತರಣೆ 13,850, ಸಂಸ್ಕರಿಸಿದ ಕಡಲೆಕಾಯಿ ಎಣ್ಣೆ 2,105 ರಿಂದ 2,405, ಸಾಸಿವೆ ಎಣ್ಣೆ ದಾದ್ರಿ 13,550, ಸಾಸಿವೆ ಫಕ್ಕಿ ಘನಿ 2,300 ರಿಂದ 2,400, ಸಾಸಿವೆ ಕಚ್ಚಾ ಎಣ್ಣೆ 2,300 ರಿಂದ 2,425, ಎಳ್ಳೆಣ್ಣೆ ಗಿರವಿ ವಿತರಣೆ 18,900 ರಿಂದ 21,000, ಸೋಯಾಬೀನ್ ಎಣ್ಣೆ ಗಿರವಿ ವಿತರಣೆ 13,500, ಸೋಯಾಬೀನ್ ಗಿರವಿ ವಿತರಣೆ 13,300, ಸೋಯಾಬೀನ್ ಎಣ್ಣೆ ಡೇಗಮ್ ಕಾಂಡ್ಲಾ 9,650, ಸಿಪಿಒ ಮಾಜಿ ಕಾಂಡ್ಲಾ 12,950, ಬಿನೌಲಾ ಮಿಲ್ ಡೆಲಿವರಿ 12,100, ಪಾಮೋಲಿನ್ ಆರ್ಬಿಡಿ ದೆಹಲಿ 14,200, ಪಾಮೋಲಿನ್ ಮಾಜಿ ಕಾಂಡ್ಲಾ 13,300, ಸೋಯಾಬೀನ್ ಧಾನ್ಯ 4,400 ರಿಂದ 4,450, ಸೋಯಾಬೀನ್ ಲೂಸ್ 4,100 ರಿಂದ 4,200, ಸಾಸಿವೆ ಕಾಳುಗಳ ಬೆಲೆಗಳು ಕ್ವಿಂಟಾಲ್ಗೆ 125 ರೂಪಾಯಿ ಕುಸಿತ ಕಂಡಿದೆ. ಕ್ವಿಂಟಾಲ್ಗೆ 6,575 ರೂಪಾಯಿನಿಂದ 6,525 ರೂಪಾಯಿಗೆ ಇಳಿದಿದೆ. ಸಾಸಿವೆ ಎಣ್ಣೆಯ ಬೆಲೆ ಕ್ವಿಂಟಾಲ್ಗೆ 250 ರೂಪಾಯಿ ಇಳಿಕೆಯಾಗಿದ್ದು, ಕ್ವಿಂಟಾಲ್ಗೆ 13,600 ರೂಪಾಯಿಗೆ ಸ್ಥಿರವಾಗಿದೆ. ಸೋಯಾಬೀನ್ ಬೀಜಗಳು ಮತ್ತು ಸೋಯಾಬೀನ್ ಲೂಸ್ ಆಯಿಲ್ ಸಹ ಪ್ರತಿ ಕ್ವಿಂಟಾಲ್ಗೆ 25 ರೂಪಾಯಿನಷ್ಟು ಕುಸಿತ ದಾಖಲಿಸಿದೆ. ಕ್ರಮವಾಗಿ 4,300 ರಿಂದ 4,350 ರೂಪಾಯಿ ಮತ್ತು 4,000 ದಿಂದ 4,100 ರೂಪಾಯಿಗೆ ಮುಕ್ತಾಯವಾಯಿತು. ಕಡಲೆ ಎಣ್ಣೆ ಬೆಲೆಯು ಇಳಿಕೆ ಕಂಡಿದ್ದು, ಗುಜರಾತ್ನಲ್ಲಿ ಶೇಂಗಾ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ 400 ರೂಪಾಯಿ ಕಡಿಮೆಯಾಗಿದೆ, 14,000 ರೂಪಾಯಿಗೆ ಇಳಿದಿದೆ.
ಕಚ್ಚಾ ತಾಳೆ ಎಣ್ಣೆ ಬೆಲೆ ಕ್ವಿಂಟಾಲ್ಗೆ 350 ರೂಪಾಯಿ ಕಡಿಮೆಯಾಗಿ 12,900 ರೂಪಾಯಿಗೆ ಇಳಿದಿದೆ. ಆದರೆ ದೆಹಲಿಯಲ್ಲಿ ಪಾಮೋಲಿನ್ ತೈಲವು 450 ರೂಪಾಯಿನಷ್ಟು ಇಳಿಕೆಯಾಗಿ ಕ್ವಿಂಟಾಲ್ಗೆ 14,000 ರೂಪಾಯಿಗೆ ಮಾರಾಟವಾಗಿದೆ. ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಕೇಂದ್ರ ಬಿಜೆಪಿ ಸರ್ಕಾರದ 2025ನೇ ಸಾಲಿನ ಆರ್ಥಿಕ ಬಜೆಟ್ ಮಂಡನೆಯಾಗಿದ್ದು, ಈ ಬಾರಿಯ ಬಜೆಟ್ನಲ್ಲಿ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಬಂಪರ್ ಕೊಡುಗೆಗಳನ್ನು ನೀಡಿದ್ದಾರೆ. ಇದರ ಜೊತೆಗೆ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ. ದೇಶದ ಎಲ್ಲಾ ರೈತರಿಗೆ ಈ ಒಂದು ಯೋಜನೆಯ ಅಡಿ 5 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗಲಿದೆ. 12 ಲಕ್ಷ ರೂಪಾಯಿಯವರೆಗೆ ಯಾವುದೇ ರೀತಿ ಆದಾಯ ತೆರಿಗೆ ಟ್ಯಾಕ್ಸ್ ಕಟ್ಟುವಂತಿಲ್ಲ. ಬನ್ನಿ, ಮಧ್ಯಮ ವರ್ಗದ ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ 3.0 ಬಜೆಟ್ನಲ್ಲಿ ಹಲವು ವಸ್ತುಗಳ ಬೆಲೆಯನ್ನ ಇಳಿಕೆ ಮಾಡುವ ಮೂಲಕ ಬಂಪರ್ ಕೊಡುಗೆ ನೀಡಿದ್ದಾರೆ. ಬನ್ನಿ, ಈ ಬಜೆಟ್ ಮೂಲಕ ಜನಸಾಮಾನ್ಯರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಎಂಬುದನ್ನು ನೋಡೋಣ. ಪ್ರತಿ ಬಾರಿಯೂ ಕೂಡ ಬಜೆಟ್ ಮಂಡನೆ ಮಾಡುವ ಸಂದರ್ಭದಲ್ಲೂ ಕೆಲವೊಂದು ವಸ್ತುಗಳ ಬೆಲೆ ತೆರಿಗೆ ವಿಧಿಸಲಾಗುತ್ತೆ. ಈ ಬಾರಿಯೂ ಕೂಡ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೆಲವೊಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಅಥವಾ ತೆರಿಗೆಯನ್ನ ವಿಧಿಸಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಜನಸಾಮಾನ್ಯರು ಅತ್ಯಗತ್ಯವಾಗಿ ಬಳಸುವ ಹಾಗೂ ಕೆಲವು ಪ್ರಮುಖ ವಸ್ತುಗಳ ಬೆಲೆಯನ್ನು ಕೂಡ ಇಳಿಕೆ ಮಾಡಿದ್ದಾರೆ. ಇದರ ವಿವರ ಇಲ್ಲಿದೆ ನೋಡಿ ಸ್ನೇಹಿತರೆ. ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ ಮಹಿಳೆ, ಬಡವರು ಮತ್ತು ರೈತರು ಹಾಗೂ ಯುವಕರನ್ನ ಕೇಂದ್ರೀಕರಿಸಿಕೊಂಡು ಬಜೆಟ್ ಮಂಡನೆ ಮಾಡಿದ್ದು, ಈ ಬಾರಿಯ ಬಜೆಟ್ನಲ್ಲಿ ಹಲವು ವಿಶೇಷ ಅಂಶಗಳು ಇವೆ. ಮಧ್ಯಮ ವರ್ಗದವರು ಖುಷಿಯಾಗುವ ಅಂಶಗಳು ಸಹ ಇದರಲ್ಲಿ ಸೇರಿವೆ. ಸಾಮಾನ್ಯವಾಗಿ ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ಮಂಡಿಸುತ್ತಿದ್ದ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಆದ್ಯತೆ ನೀಡುತ್ತಿಲ್ಲ ಎನ್ನುವ ಆರೋಪಗಳು ಅಲ್ಲಲ್ಲಿ ಕೇಳಿ ಬಂದವು. ಆದರೆ ಇದೇ ಮೊದಲ ಬಾರಿಗೆ ಎನ್ನುವಂತೆ ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗದವರನ್ನ ಕೇಂದ್ರೀಕರಿಸಿಕೊಂಡು ಕೆಲವು ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಸ್ವದೇಶಿ ಬಟ್ಟೆಗಳು ಹಾಗೂ ಎಲೆಕ್ಟ್ರಿಕ್ ಕಾರುಗಳು, ಚರ್ಮದ ಉತ್ಪನ್ನಗಳು, LED ಟಿವಿ ಬೆಲೆ, ಕ್ಯಾನ್ಸರ್ ಔಷಧಿ, ಮೊಬೈಲ್ ಹಾಗೂ ಮೊಬೈಲ್ ಬಿಡಿ ಭಾಗಗಳ ಬೆಲೆ ಇಳಿಕೆ ಮಾಡಲಾಗಿದೆ. ಇದಲ್ಲದೆ ಹಲವು ಉತ್ಪನ್ನಗಳ ಬೆಲೆ ಇಳಿಕೆ ಮಾಡುವ ಮೂಲಕ ಮಧ್ಯಮ ವರ್ಗದವರಿಗೆ ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಒಂದು ಬಜೆಟ್ ನಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ, ವಿವಿಧ ವಸ್ತುಗಳ ಬೆಲೆ ಇಳಿಕೆ ಮಾಡುವುದು ಮಾತ್ರವಲ್ಲ, ಯಾವುದೇ ಪ್ರಮುಖ ವಸ್ತುಗಳನ್ನ ಬೆಲೆಯನ್ನು ಸಹ ಭಾರಿ ಹೆಚ್ಚಳ ಮಾಡಿಲ್ಲ. ಇದು ಸಹ ಬಡವರು ಹಾಗೂ ಮಧ್ಯಮ ವರ್ಗದವರು ಸಮಾಧಾನ ಪಡುವಂತೆ ಆಗಿದೆ. 4 ಲಕ್ಷ ರೂಪಾಯಿವರೆಗಿನ ಆದಾಯ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಹೊಸ ಟ್ಯಾಕ್ಸ್ ಸ್ಲಬ್ ದರಗಳು ನೋಡುವುದಾದರೆ 4 ಲಕ್ಷ ರೂಪಾಯಿವರೆಗೆ ತೆರಿಗೆ ಇರುವುದಿಲ್ಲ. 4 ರಿಂದ 8 ಲಕ್ಷಕ್ಕೆ 5% ತೆರಿಗೆ ಇರುತ್ತೆ. ಇನ್ನು 8 ರಿಂದ 12 ಲಕ್ಷಕ್ಕೆ 10% ತೆರಿಗೆ ಇರುತ್ತೆ. ಅದೇ ರೀತಿ 12 ರಿಂದ 16 ಲಕ್ಷಕ್ಕೆ 15% ತೆರಿಗೆ ಇರುತ್ತೆ. ಇನ್ನು 16 ರಿಂದ 20 ಲಕ್ಷಕ್ಕೆ 20% ತೆರಿಗೆ ಕಟ್ಟಬೇಕು. ಇನ್ನು 20 ರಿಂದ 24 ಲಕ್ಷ ರೂಪಾಯಿವರೆಗೆ 25% ತೆರಿಗೆ ಕಟ್ಟಬೇಕಾಗುತ್ತೆ. ಅದೇ ರೀತಿ 24 ಲಕ್ಷ ರೂಪಾಯಿ ಮೇಲ್ಪಟ್ಟ 30% ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಸೆಕ್ಷನ್ 87A ಅಡಿಯಲ್ಲಿ ರಿಬೇಟ್ ನೀಡಲಾಗಿದೆ. ಇದನ್ನ ಈ ಬಾರಿ ಮತ್ತಷ್ಟು ಹೆಚ್ಚಿಗೆ ಮಾಡಲಾಗಿದ್ದು, ಈ ಹಿಂದೆ 7 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ರಿಬೇಟ್ ನೀಡಲಾಗುತ್ತಿತ್ತು. ಇದೀಗ ಈ ಪ್ರಕಾರ 12 ಲಕ್ಷ ರೂಪಾಯಿವರೆಗಿನ ಆದಾಯ ತೆರಿಗೆಗೆ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಹಿರಿಯ ನಾಗರಿಕರಿಗೆ ಸಿಗುವ ಬಡ್ಡಿ ದರದಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಮಿತಿಯನ್ನ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಅಂದರೆ ಠೇವಣಿಗಳಿಂದ ವರ್ಷಕ್ಕೆ ಸಿಗುವ 1 ಲಕ್ಷ ರೂವರೆಗಿನ ಬಡ್ಡಿ ಆದಾಯಕ್ಕೆ ಟ್ಯಾಕ್ಸ್ ವಿನಾಯಿತಿ ಸಿಗುತ್ತೆ.